ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ಫ್ರಂಟ್ ಟು ಬ್ಯಾಕು ಒಂದೇ ಸಾರಿ ಯಾವ ರೀತಿ ಕಟ್ ಮಾಡೋದು ಅಂತ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ಅಳತೆ ಬ್ಲೌಸು. ಇದೇ ಅಳತೆ ಬ್ಲೌಸಿಂದಾನೇ ನಾವು ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಕಟ್ ಮಾಡಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇದು ಲೈನಿಂಗ್ ಹಾಕೊಂಡಿದ್ದೀನಿ. ಇದು ಮೇನ್ ಫ್ಯಾಬ್ರಿಕ್ಕು ಸಾರಿ ಬಟ್ಟೆ. ನೋಡಿ ಫ್ರೆಂಡ್ಸ್, ಇದು ಉಕ್ಸ್ ಬಟ್ಟೆ ಅಂತ ತಗೊಂಡಿದ್ದೀನಿ ನಾನು ಮೆಜರ್ಮೆಂಟಿಗೆ. ಫ್ರೆಂಡ್ಸ್ ನೋಡಿ, ಇದು ಟೋಟಲ್ 9 ಇಂಚ್ ಇದೆ. ನೋಡಿ, ಟೋಟಲ್ 9 ಇಂಚ್ ಇದೆ. ಇದು 9 ಇಂಚು ರೆಡಿ ಇದೆ. ನಾನು ಮೆಜರ್ಮೆಂಟ್ ನಾವು ಬ್ಲೌಸಲ್ಲಿ ಎಷ್ಟು ತೊಗೋಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. ಉದ್ದ ನೋಡ್ಕೊಂಬಿಡೋಣ. ಹಾಗೆ ನೋಡಿ ಫ್ರೆಂಡ್ಸ್, ರೆಡಿ ಉದ್ದ ಬಂದು 13.5 ಇದೆ. ಇದು ಫ್ರೆಂಡ್ಸ್ ನೋಡಿ, ಚೆಸ್ಟ್ ಬಂದು 9 ಇಂಚ್ ಇದೆ. 9 ಇಂಚಿಗೆ ನಾವು ಬ್ಯಾಕು ಫ್ರಂಟು ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದ್ರಿಂದ 3/4 ಇಂಚ್ ಆ್ಯಡ್ ಮಾಡ್ತೀವಿ ನಾವು. ಅಲ್ಲಿಗೆ 9.25 ಆಗುತ್ತೆ. ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟಾದರೂ ಕೊಡ್ಬೋದು. 1.5 ಇಂಚು 2 ಇಂಚು ಎಷ್ಟಾದರೂ ನೀವು ಮಾರ್ಕಿಂಗ್ ಮಾಡ್ಕೋಬೋದು. ನಾವೀಗ ನೋಡಿ 2 ಇಂಚ್ ನಾನು ಸ್ಟಿಚಿಂಗ್ ಮಾರ್ಜಿನ್ ತಗೊತಾ ಇದ್ದೀನಿ. ಅಲ್ಲಿಗೆ 9.25 ಪ್ಲಸ್ 2 11.25ಗೆ ನಾನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫೋಲ್ಡಿಂಗ್ ಹಾಕಿದ್ದೀನಿ 11.25ಗೆ. ಹಾಗೆ ಫ್ರೆಂಡ್ಸ್ ನೋಡಿ, ಇಲ್ಲಿಗೆ ಕಟ್ ಮಾಡ್ಕೊಂಬಿಡೋಣ ಇದನ್ನ. ನೋಡಿ, ಉದ್ದನೂ ಎಷ್ಟು ಬೇಕಂತೇಳಿ ನೋಡ್ಕೊಂಬಿಡಿ. 13.5 ಪ್ಲಸ್ ಬ್ಯಾಕ್ ಸೈಡು 1 ಇಂಚ್ ಎಕ್ಸ್ಟ್ರಾ. ಹಾಗೆ ಫ್ರಂಟ್ ಸೈಡು 13, 27, 13 4 ಇಂಚು. ಟೋಟಲ್ ನೋಡಿ 31 ಇಂಚ್ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದು ಫ್ರಂಟ್ ಟು ಬ್ಯಾಕು ಎರಡಕ್ಕೂ ಮಾರ್ಕಿಂಗ್ ಮಾಡೋಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಈ ಥರ ಎರಡನ್ನೂ ಹಾಕೊಂಡಿನಿ. ಇದು ಬ್ಯಾಕು, ಇದು ಫ್ರಂಟು. ಇವಾಗ 13.5 ಇಂಚ್ ಲೆಂತ್ ಇದೆ ಫ್ರೆಂಡ್ಸ್ ಇದು ಬ್ಲೌಸಿಂದು. ನಾವು ಕೆಳಗಡೆ ನೋಡಿ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ತಗೊಂತೀವಿ. ನೋಡಿ, ಯಾವ ಬ್ಲೌಸ್ ಈ ರೀತಿ ಕಟ್ ಮಾಡ್ಬೇಕಾದ್ರೆ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕು ಫ್ರಂಟ್ ಸೈಡ್ಗೆ. ನೋಡಿ, ಫ್ರಂಟ್ ಸೈಡಿಗೆ ಮಾತ್ರ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ. ಹಾಗೆ ಫ್ರೆಂಡ್ಸ್, ಇದಕ್ಕೊಂದು ಲೈನ್ ಹಾಕೋಣ. ಫ್ರೆಂಡ್ಸ್, ಇಲ್ಲಿಂದ 13.5 ಇಡಬೇಕು ನಾವು ಉದ್ದನ. ನೋಡಿ, ಈ ಪಾಯಿಂಟ್ ಏನು 1.5 ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಂಡೇವಲ್ಲ, ಇಲ್ಲಿಂದ ನಾವು ಉದ್ದ ತಗೋಬೇಕು ಫ್ರಂಟ್ ಸೈಡಲ್ಲಿ. ನೋಡಿ, 13.5 ಇಲ್ಲಿಗೆ ಬರುತ್ತೆ. ಹಾಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಟೋಟಲ್ ನೋಡಿ ಫ್ರೆಂಡ್ಸ್, ಮೇಲ್ಗಡೆನೂ ಸ್ಟಿಚಿಂಗ್ ಮಾರ್ಜಿನ್ ತಗೋಬೇಕು. ಇದು 1.5 ಇಂಚು ಕೆಳಗಡೆಗೋಸ್ಕರ. ನೋಡಿ, 14 ಇಂಚಿಗೆ ಮಾರ್ಕಿಂಗ್ ಇದೆ. ನೋಡಿ, ಫೋಲ್ಡಿಂಗ್ ಇದೆ 14 ಇಂಚಿಗೆ. ಫ್ರೆಂಡ್ಸ್, ಬ್ಯಾಕ್ ಸೈಡ್ ಅಷ್ಟೇ ನೋಡಿ, 13.5 ಇಲ್ಲಿಗೆ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ 1.5 ಇಂಚ್ ಎಕ್ಸ್ಟ್ರಾ, ಇದನ್ನೇನು ಕೌಂಟ್ ಮಾಡಬಾರ್ದು ನಾವು ಬ್ಯಾಕ್ ಸೈಡಿಗೆ. ನೋಡಿ, ಇಲ್ಲಿಗೆ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಅಷ್ಟೇ ಫ್ರೆಂಡ್ಸ್. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು ಅರ್ಧ ಇಂಚು ಕೆಳಗಡೆ ಜಾಸ್ತಿ ಇಟ್ಟರೆ ಸಾಕು. ನೀವು ಸಾದಾ ಬ್ಲೌಸ್ ಹೊಲಿತೀವಿ ಅಂದರೆ ಈ 2 ಇಂಚು ಇಡ್ಬೋದು ಫೋಲ್ಡಿಂಗಿಗೋಸ್ಕರ, ಪಟ್ಟಿ ಮಾಡಲಿಕ್ಕೆ ಬ್ಯಾಕ್ ಸೈಡು. ನೋಡಿ, ನಾವು ಉಳಿದಿದ್ದು ಇಷ್ಟು ಕಟ್ ಮಾಡಿಬಿಡ್ತೀನಿ ಬ್ಯಾಕ್ ಸೈಡ್. ಇದು ಫ್ರೆಂಡ್ಸ್, ಉದ್ದ ಬಂದು 13.5 ಇದೆ. ನೋಡಿ, ಬ್ಯಾಕ್ ಸೈಡು 13.5 ಪ್ಲಸ್ ಅರ್ಧ ಇಂಚು ಇಲ್ಲಿವರೆಗೂ 14 ಇಂಚ್ ಇದೆ. ಇದನ್ನು ನೋಡಿ, ಫ್ರಂಟ್ ಸೈಡು ಮಾತ್ರ ಜಾಸ್ತಿ ತಗೊಂಡಿದ್ದೀನಿ, 1.5 ಇಂಚು ಕೆಳಗಡೆ. ಇಲ್ಲಿ ಅರ್ಧ ಇಂಚು ಶೋಲ್ಡ್ರಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನೆಕ್ ಯಾವ ರೀತಿ ಮೆಜರ್ಮೆಂಟ್ ಮಾಡೋದಂತ ನೋಡೋಣ. ನೋಡಿ, ನಾನು ಉಕ್ಸ್ ಪಟ್ಟಿನೇ ತಗೊಂಡಿದ್ದೀನಿ ಮತ್ತು ಮಾರ್ಕಿಂಗ್ಗೋಸ್ಕರ, ನೆಕ್ ಮಾರ್ಕಿಂಗ್ಗೋಸ್ಕರ. ನೋಡಿ ನಾವು 1.5 ಇಂಚ್ ಏನು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿವಲ್ಲ, ಇಲ್ಲಿಂದ ಈ ಥರ ಇಟ್ಕೋಬೇಕು ಇದನ್ನು ಬ್ಲೌಸು.
ಇಟ್ಕೊಂಡು ನೋಡಿ 1/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗಿಗೋಸ್ಕರ. ಫ್ರೆಂಡ್ಸ್ 1/4 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಹಾಗೆ ನೆಕ್ ಅಗಲ ಬಂದು ನಾನು 2 ಕಾಲು ಇಡ್ತಾ ಇದ್ದೀನಿ. ಇದನ್ನ 2 ಕಾಲು, ಇಲ್ಲಿ ಕೆಳಗಡೆ 2.5 ರೌಂಡ್ ಕ್ರಾಸಿಂಗಿಗೋಸ್ಕರ. ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ರೌಂಡ್ ಶೇಪ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ಥರ. ಫ್ರೆಂಡ್ಸ್ ಇವಾಗ ಶೋಲ್ಡ್ರು ಯಾವ ರೀತಿ ಮೆಜರ್ಮೆಂಟ್ ಮಾಡೋದಂತ ನೋಡೋಣ. ಹಾಗೆ ಶೋಲ್ಡ್ರು ಆರ್ಮೋಲು ಎರಡನ್ನೂ ಮೆಜರ್ಮೆಂಟ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಅಳತೆ ಬ್ಲೌಸು ತಗೊಂಡು ಈ ಥರ ಇಲ್ಲಿ ಶೋಲ್ಡ್ರ್ ಇದೆ ನೋಡಿ, ಇದು ಎಷ್ಟಿದೆಯೋ ಇಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಂಬಿಡಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕಿಂಗ್ ಮಾಡ್ಕೊಳ್ರಿ. ಇಲ್ಲಿ ಒಂದು 1/4 ಇಂಚ್ ಫೋಲ್ಡಿಂಗಿಗೋಸ್ಕರ ಬಿಡ್ತಾ ಇದ್ದೀನಿ ನಾನು ನೆಕ್ ಸೈಡು. ಹಾಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ನೋಡಿ ಫ್ರೆಂಡ್ಸ್, ನಾವು ಆರ್ಮೋಲ್ ಯಾವ ರೀತಿ ಅಂದರೆ ಕೆಳಗಡೆ ನಾವೇನು 1.5 ಇಂಚ್ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿವಲ್ಲ ನೋಡಿ, ಇಲ್ಲಿಂದ ಇಟ್ಕೋಬೇಕು ಈ ಥರ ಮೆಜರ್ಮೆಂಟಿಗೆ. ನಾವು ಆರ್ಮೋಲ್ಗೋಸ್ಕರ ಕೆಳಗಡೆಯಿಂದನೇ ಅಳತೆ ತಗೋಬೇಕು. ನೋಡಿ ತೋರಿಸ್ತೀನಿ, ನಾನು ನೀವು ಚೆಕ್ ಮಾಡಿ ತೋರಿಸ್ತೀನಿ ಕರೆಕ್ಟಾಗಿ ಬರುತ್ತಲ್ಲ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇದನ್ನೊಂದು ಸ್ಟ್ರೈಟ್ ಲೈನ್ ಹಾಕೋಣ ನೋಡಿ. ಫ್ರೆಂಡ್ಸ್ ಇದನ್ನು ನೋಡಿ ಬ್ಯಾಕ್ ಶೇಪನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಆರ್ಮೋಲ್ ಬ್ಯಾಕ್ ಸೈಡ್ ಶೇಪ್ ಇದು. ಹಾಗೆ ಫ್ರಂಟ್ ಸೈಡ್ ಶೇಪನ್ನು ಒಂದು 1/4 ಇಂಚ್ ನೋಡಿ ಈ ಥರ ಡೌನಿಂಗ್ ತಗೋಬೇಕು. ಇದು ಫ್ರಂಟ್ ಶೇಪು, ಆರ್ಮೋಲ್ನ ಫ್ರಂಟ್ ಶೇಪು. ಇದು ಫ್ರಂಟು, ಇದು ಬ್ಯಾಕು. ಫ್ರೆಂಡ್ಸ್ ನಾವು 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಇಟ್ಟಿದ್ವಿ ನೋಡಿ. ಇಲ್ಲಿಗೆ ಒಂದು ಲೈನ್ ಹಾಕಂತ ಇದ್ದೀನಿ. ಫ್ರೆಂಡ್ಸ್ ಇವಾಗ ಅಳತೆ ಬ್ಲೌಸ್ ಪ್ರಕಾರ ನೋಡಿ ಆರ್ಮೋಲ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿವರೆಗೂ ಮಾತ್ರ ಇದೆ, ನಾನು ಇದನ್ನು ಫೋಲ್ಡಿಂಗ್ ಮಾಡಿಲ್ಲ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಕರೆಕ್ಟಾಗಿ ಬರುತ್ತೆ. ನಾವು ಯಾವುದೇ ಇದನ್ನ ಹಿಡ್ಕೊಳ್ಳ ಬೇಡ ನೋಡಿ, ಈ ಥರನೇ ಸ್ಟ್ರೈಟಾಗಿ ಹಿಡ್ಕೊಂಡ್ರೆ ಸಾಕು, ನೀಟಾಗಿ ಸಿಕ್ಬಿಡುತ್ತೆ ನೋಡಿ ಈ ಥರ. ಇದು ಆರ್ಮೋಲ್ ಕರೆಕ್ಟ್ ಇದೆ. ಈ ಅಳತೆ ಬ್ಲೌಸ್ ಪ್ರಕಾರ ಇದು ಕರೆಕ್ಟಾಗಿದೆ. ಹಾಗೆ ನೆಕ್ನು ನೋಡಿ ಫ್ರೆಂಡ್ಸ್, ನಾನು ಅಳತೆ ಮಾಡಿಲ್ಲ, ಅಗಲನ್ನು 2 ಕಾಲು ಇಟ್ಟಿದ್ದೀನಿ ನೋಡಿ, ಕರೆಕ್ಟಾಗಿ ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಇಟ್ಟಿದ್ದೀನಿ ನಾನು ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ನೆಕ್ ಕೂಡ ಸರಿಯಾಗಿದೆ ಅಳತೆ ಬ್ಲೌಸ್ ಪ್ರಕಾರ. ಹಾಗೆ ಬೆಲ್ಟ್ ಒಂದು ಮಾರ್ಕಿಂಗ್ ಮಾಡೋಣ ಫ್ರೆಂಡ್ಸ್. ನೋಡಿ ನೋಡಿ ಫ್ರೆಂಡ್ಸ್, ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡ್ಕೊಳ್ರಿ. ನೋಡಿ ಇಲ್ಲಿವರೆಗೂ ಬಂದಿದೆ, ಸ್ಟಿಚಿಂಗ್ ಮಾರ್ಜಿನ್ ಸೇರಿದೆ. ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ತೊಗೊತಿದ್ದೀನಿ, ಕೆಳಗಡೆ ಮಾತ್ರ ನಾವು ಮಾರ್ಜಿನ್ ಸೇರಿಸ್ಬೇಕು. ನೋಡಿ 3.5, ಅಲ್ಲಿಗೆ 4 ಇಂಚಿದೆ ಇಲ್ಲಿ. ನೋಡಿ ಇಲ್ಲಿ ಕೆಳಗಡೆನೇ ತಗೋಬೇಕು ಬೆಲ್ಟಿಗಿದ್ನ. ಫ್ರೆಂಡ್ಸ್ ಇಲ್ಲಿ 2.5 ಇದೆ, ಕೆಳಗಡೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನು. ಹಾಗೆ ಇಲ್ಲಿ 2 ಕಾಲಿದೆ, 2.5 ಅಂದರೆ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2 ಕಾಲಿದೆ, ಇಲ್ಲಿ 2 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ ಇದನ್ನು ಈ ಥರ ಬೆಲ್ಟ್ ಶೇಪ್ ಮಾಡ್ಕೋಬೇಕು. ಹಾಗೆ ಇದನ್ನು ಸ್ವಲ್ಪ ನೋಡಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಬೆಲ್ಟನ್ನು. ಫ್ರೆಂಡ್ಸ್ ಈ ಥರ ಕಟ್ ಮಾಡಿ ನೋಡಿ, ಸ್ಟಿಚ್ ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ ಟಕ್ಸ್ ಮಾರ್ಕಿಂಗ್ ಮಾಡೋಣ ಇವಾಗ. ನೋಡಿ ಇದು ಮೇನ್ ಟಕ್ಸ್ ಎಷ್ಟಕ್ಕಿದೆ ಅಂತ ತೋರಿಸ್ತೀನಿ, ಅಳತೆ ಮಾಡಿ ನೋಡೋಣ. ಅಳತೆ ಬ್ಲೌಸಲ್ಲಿ ನೋಡಿ 3.25 ಇಂಚಿಗೆ ಇಟ್ಟಿದ್ದಾರೆ ಅವರು, 3.5 ಇಡ್ತಾ ಇದ್ದೀನಿ ನಾನು ನೋಡಿ, 3.5ಗೆ. ಹಾಗೆ 2.5 ಇಂಚ್ ಟಕ್ಸ್ ಇಡ್ತಾ ಇದ್ದೀನಿ, ಅಂದರೆ 1 ಕಾಲು ಆಗುತ್ತೆ ಈ ಕಡೆ ಮಾರ್ಕಿಂಗು.
ಹಾಗೆ ಟಕ್ಸ್ ಉದ್ದ ಬಂದು 2.5 ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ಇವಾಗ ಈ ಟಕ್ಸ್ ಅಷ್ಟೇ, ಇದು 2 ಸೆಂಟ್ರಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ನೋಡಿ ಟಕ್ಸ್ ಅದೇ ರೀತಿಯೇ ಮೆಜರ್ಮೆಂಟ್ ಮಾಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಳ್ರಿ. ಇಲ್ಲಿ ಒಂದು ಸೆಂಟ್ರಿಗೆ ಒಂದು ಟಕ್ಸ್ ಬರುತ್ತೆ, ಹಾಗೆ ಇಲ್ಲಿ ಒಂದು ಟಕ್ಸ್ ಕೂಡ ಬರುತ್ತೆ ನೋಡಿ. ಇಲ್ಲಿ ಸೆಂಟ್ರು ಕ್ರಿಯೇಟ್ ಆಗಬೇಕು, ನಾವು ಟಕ್ಸ್ ಹಿಡಿದಾಗ ಆ ಪಾಯಿಂಟಿಗೆ ನೀವು ಮಾರ್ಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇದು ಸೆಂಟ್ರ್ ಕ್ರಿಯೇಟ್ ಆಗಬೇಕು ಇಲ್ಲಿಗೆ, ಅವಾಗ ಕರೆಕ್ಟಾಗಿ ಬರುತ್ತೆ ಬ್ಲೌಸು, ಫಿಟ್ಟಿಂಗ್ ಕರೆಕ್ಟಾಗಿ ಕೂರುತ್ತೆ ಫ್ರೆಂಡ್ಸ್. ಇವಾಗ ಕಟ್ ಮಾಡೋಣ ಇದನ್ನ. ಫ್ರೆಂಡ್ಸ್ ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ತೆಗಿತಾ ಇದ್ದೀನಿ ನಾನು. 2 ಪೀಸ್ ಮಾತ್ರ ತಗೊಂಡಿದ್ದೀನಿ ಫ್ರಂಟಿನವು. ಹಾಗೆ ಬೆಲ್ಟ್ ಕೂಡ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಬ್ಯಾಕ್ ನೆಕ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ. ಬ್ಯಾಕ್ ಸೈಡು ಬ್ಲೌಸನ್ನು ತಗೊಂಡು ನೋಡಿ ಈ ಥರ ಸೆಂಟ್ರಿಗೆ ಫೋಲ್ಡಿಂಗ್ ಮಾಡ್ಕೊಳ್ರಿ ನೋಡಿ. ಕೆಳಗಡೆಯಿಂದನ ಅಥವಾ ಇದೇ ಥರ ಬ್ಲೌಸ್ ಇಟ್ಕೊಂಡು ನೋಡ್ಕೋಬೋದು ನೋಡಿ, ಇಲ್ಲಿವರೆಗೂ ಬರುತ್ತೆ. ಫ್ರೆಂಡ್ಸ್ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನೋಡಿ ಇದಕ್ಕೆ ಒಂದು ರೌಂಡ್ ಶೇಪ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನಾನು ಫ್ರೆಂಡ್ಸ್. ಇದಕ್ಕೆ ಡಿಸೈನ್ ಮಾಡೋದ್ರಿಂದ ನಾನು ಇದನ್ನು ಕಟ್ ಮಾಡಲ್ಲ, ಬ್ಯಾಕ್ ನೆಕ್ಕು ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೆಂಡ್ಸ್ ಸ್ಲೀವ್ ಕಟ್ ಮಾಡೋಣ. ಫ್ರೆಂಡ್ಸ್ ನೋಡಿ 2 ಸ್ಲೀವು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಕಡಿಮೆ ಆಗುತ್ತೆ ಲೈನಿಂಗು ಅಟ್ಯಾಚ್ ಮಾಡಲಿಕ್ಕೋಸ್ಕರ ನಾನು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. 1 ಪೀಸ್ ಕಮ್ಮಿ ತಗೊತಿದ್ದೀನಿ, ಒಳಗಿನ 1 ಪೀಸು. ಫ್ರೆಂಡ್ಸ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅರ್ಧ ಇಂಚು ನಾವು ಒಂದು ಲೈನ್ ಹಾಕೋಬೇಕು ನೋಡಿ. ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಲೈನ್ ಹಾಕೊಂಡಿದ್ದೀನಿ. ಇವಾಗ ಅಳತೆ ಬ್ಲೌಸ್ನ ಸ್ಲೀವ್ ತಗೊಳ್ಳಿ, ಈ ಥರ ನೋಡ್ಕೊಳ್ರಿ. ಸಿಂಪಲ್ ನೋಡಿ ಫ್ರೆಂಡ್ಸ್, ಈ ಥರ ಸ್ಲೀವ್ ಈ ಥರ ಇದ್ರ ಮೇಲೆ ಇಟ್ಕೊಂಡ್ಬಿಡಿ ಲೈನಿಂಗ್ ಮೇಲೆ ಕ್ಲೀನಾಗಿ ನೋಡಿ. ಇದು ಎಲ್ಲೆಲ್ಲಿಗೆ ಮಾರ್ಕಿಂಗ್ ಇದೆಯೋ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೊಂಬಿಡಿ, ತುಂಬ ಸುಲಭ. ಅಳತೆ ಬ್ಲೌಸ್ ಕರೆಕ್ಟಾಗಿತ್ತು ಅಂದರೆ ಕರೆಕ್ಟಾಗಿ ಬಂದ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ ನೋಡಿ. ಇದನ್ನು ಅಷ್ಟೇ 1/4 ಇಂಚು ಲೂಸಿಂಗ್ ಇಟ್ಕೊಳ್ರಿ, ಬೇಕಾದರೆ ಆಮೇಲೆ ಸ್ಟಿಚ್ ಮಾಡಿ ಕೊಡ್ಬೋದು ಅವರಿಗೆ ನೋಡಿ. ಫ್ರೆಂಡ್ಸ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ. ಫ್ರೆಂಡ್ಸ್ ಇವಾಗ ಇದನ್ನು ಕಟ್ ಮಾಡ್ಬಿಡ್ತೀನಿ. ಫ್ರೆಂಡ್ಸ್ ಇದು ನೋಡಿ, ಇದಕ್ಕೆ ಒಂದು ಕರ್ವ್ ಶೇಪ್ ಕೊಡೋಕೆ ಈ ಥರ. ಫ್ರೆಂಡ್ಸ್ ಬ್ಲೌಸ್ ಸ್ಲೀವ್ ಯಾವ ರೀತಿ ಕಟ್ ಮಾಡೋ ಪರ್ಫೆಕ್ಟಾಗಿ ಅಂತೇಳಿ ಪೇಪರ್ ಕಟ್ಟಿಂಗ್ ಒಂದು ವಿಡಿಯೋ ಇದೆ ನನ್ನ ಚಾನಲಲ್ಲಿ, ಇಂಟ್ರೆಸ್ಟ್ ಇದ್ದವ್ರು ನೋಡ್ಕೊಳ್ರಿ, ಗೊತ್ತಿದೆ ಇದ್ದರೆ. ಫ್ರೆಂಡ್ಸ್ ನೋಡಿ ಇವಾಗ ಫ್ರಂಟು 2 ಪೀಸ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ನೋಡಿ
ನೋಡಿ ಫ್ರೆಂಡ್ಸ್, ಇಲ್ಲಿ ಶಾರ್ಟೇಜ್ ಇರೋದಕ್ಕೆ ನಾನು ಇದರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರಂಟನ್ನು. ನೋಡಿ, ಫ್ರಂಟು ಬ್ಯಾಕು ಈ ಥರ ಸೇಪ್ ಬಂತು. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದೆಯೋ ಅದೇ ಥರನೇ ಸೇಪ್ ಬಂದಿದೆ. ಇದು ಅವ್ರಿಗೆ ಕರೆಕ್ಟಾಗಿ, ಕಸ್ಟಮರ್ಗೆ ಕರೆಕ್ಟಾಗಿದ್ದಾಗ ನಾವು ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ನಾವು ಮೆಜರ್ಮೆಂಟ್ ಪ್ರಕಾರ ನಾವು 3 ಇಂಚ್ 4 ಇಂಚ್ ಕ್ರಾಸ್ ಇಡೋದು, ಆ ಥರ ಮಾಡ್ಕೋದ್ರೆ ಈ ಜಾಕೆಟಿಗೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅವರಿಗೆ ಫಿಟ್ಟಿಂಗ್ ಇದೆ ಅಂತೆ, ಹಾಗಾಗಿ ಅದೇ ಥರನೇ ಕಟ್ ಮಾಡಿದ್ದೀನಿ. ಸ್ನೇಹಿತರೆ, ಇವಾಗ ಇದನ್ನು ತಗೊಂಡು ನೋಡಿ ಮೇನ್ ಫ್ಯಾಬ್ರಿಕ್ನ ಇಟ್ಟು ಕಟ್ ಮಾಡ್ಕೊಂಬಿಡ್ಬೇಕು ಇದನ್ನು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.